ಮೆಡಿಕಲ್ಗಾಗಿ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ, ಅಲ್ಲಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಹತ್ಯೆ ಕೇಸ್ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಎಸ್ಪಿಪಿ ಆಗಿ ಪ್ರಸನ್ನ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ವಿಶೇಷ ಸರ್ಕಾರ ಅಭಿಯೋಜಕರಾಗಿ ನೇಮಕ ಆಗಿದ್ದಾರೆ ಪ್ರಸನ್ನ ಕುಮಾರ್. ದರ್ಶನ್ ಕೇಸ್ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು ಕೂಡ. ಕೇಂದ್ರ ತನಿಖಾ ಸಂಸ್ಥೆಗಳ ಪರವಾಗಿ ಪಿಪಿ ಆಗಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಎನ್ಐಎ ಸಿಬಿಐ ಪರವಾಗಿ ಕಾರ್ಯನಿರ್ವಹಿಸಿದ್ದ ಪ್ರಸನ್ನ ಕುಮಾರ್ ಈ ಪ್ರಕರಣದ ವಕೀಲರು. ಹತ್ಯೆ ಕೇಸ್ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ. ಎಸ್ಪಿಪಿ ಆಗಿ ಪ್ರಸನ್ನ ಕುಮಾರ್ ಅವರನ್ನು ನೇಮಕ ಮಾಡಿ ಈ ಪ್ರಕರಣದಲ್ಲಿ ನ್ಯಾಯ ಕೊಡಿಸಬೇಕು ಅನ್ನೋದು. ರೇಣುಕಾಸ್ವಾಮಿ ಅವರನ್ನು ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದ್ರಲ್ಲ, ಈ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಆ ಕಾರಣದಿಂದ ಹಿರಿಯ ವಕೀಲರನ್ನ ಹಾಕಿದ್ದಾರೆ, ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಪೊಲೀಸರ ಕಸ್ಟಡಿಗೆ ಕೊಡಿ ಅಂತೇಳಿ ಕೇಳುವ ಸಾಧ್ಯತೆಗಳಿದೆ. ಪ್ರಮುಖ 4 ಆರೋಪಿಗಳನ್ನು, ಉಳಿದವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಇನ್ನೂ ಕೆಲವು ಕ್ಲಾರಿಟಿಯನ್ನು ಪೊಲೀಸರು ತೆಗೆದು ಮೆಡಿಕಲ್ಗಾಗಿ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ, ಅಲ್ಲಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಹತ್ಯೆ ಕೇಸ್ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಎಸ್ಪಿಪಿ ಆಗಿ ಪ್ರಸನ್ನ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ವಿಶೇಷ ಸರ್ಕಾರ ಅಭಿಯೋಜಕರಾಗಿ ನೇಮಕ ಆಗಿದ್ದಾರೆ ಪ್ರಸನ್ನ ಕುಮಾರ್. ದರ್ಶನ್ ಕೇಸ್ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು ಕೂಡ. ಕೇಂದ್ರ ತನಿಖಾ ಸಂಸ್ಥೆಗಳ ಪರವಾಗಿ ಪಿಪಿ ಆಗಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಎನ್ಐಎ ಸಿಬಿಐ ಪರವಾಗಿ ಕಾರ್ಯನಿರ್ವಹಿಸಿದ್ದ ಪ್ರಸನ್ನ ಕುಮಾರ್ ಈ ಪ್ರಕರಣದ ವಕೀಲರು. ಹತ್ಯೆ ಕೇಸ್ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ. ಎಸ್ಪಿಪಿ ಆಗಿ ಪ್ರಸನ್ನ ಕುಮಾರ್ ಅವರನ್ನು ನೇಮಕ ಮಾಡಿ ಈ ಪ್ರಕರಣದಲ್ಲಿ ನ್ಯಾಯ ಕೊಡಿಸಬೇಕು ಅನ್ನೋದು. ರೇಣುಕಾಸ್ವಾಮಿ ಅವರನ್ನು ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದ್ರಲ್ಲ, ಈ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಆ ಕಾರಣದಿಂದ ಹಿರಿಯ ವಕೀಲರನ್ನ ಹಾಕಿದ್ದಾರೆ, ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಪೊಲೀಸರ ಕಸ್ಟಡಿಗೆ ಕೊಡಿ ಅಂತೇಳಿ ಕೇಳುವ ಸಾಧ್ಯತೆಗಳಿದೆ. ಪ್ರಮುಖ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 4 ಆರೋಪಿಗಳನ್ನ, ಉಳಿದವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಇನ್ನೂ ಕೆಲವು ಕ್ಲಾರಿಟಿಯನ್ನು ಪೊಲೀಸರು ತೆಗೆದುಕೊಳ್ಬೇಕಾಗಿರೋದು. ಮೆಡಿಕಲ್ಗಾಗಿ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ, ಅಲ್ಲಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಹತ್ಯೆ ಕೇಸ್ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಎಸ್ಪಿಪಿ ಆಗಿ ಪ್ರಸನ್ನ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ವಿಶೇಷ ಸರ್ಕಾರ ಅಭಿಯೋಜಕರಾಗಿ ನೇಮಕ ಆಗಿದ್ದಾರೆ ಪ್ರಸನ್ನ ಕುಮಾರ್. ದರ್ಶನ್ ಕೇಸ್ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು ಕೂಡ. ಕೇಂದ್ರ ತನಿಖಾ ಸಂಸ್ಥೆಗಳ ಪರವಾಗಿ ಪಿಪಿ ಆಗಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಎನ್ಐಎ ಸಿಬಿಐ ಪರವಾಗಿ ಕಾರ್ಯನಿರ್ವಹಿಸಿದ್ದ ಪ್ರಸನ್ನ ಕುಮಾರ್ ಈ ಪ್ರಕರಣದ ವಕೀಲರು. ಹತ್ಯೆ ಕೇಸ್ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ. ಎಸ್ಪಿಪಿ ಆಗಿ ಪ್ರಸನ್ನ ಕುಮಾರ್ ಅವರನ್ನು ನೇಮಕ ಮಾಡಿ ಈ ಪ್ರಕರಣದಲ್ಲಿ ನ್ಯಾಯ ಕೊಡಿಸಬೇಕು ಅನ್ನೋದು. ರೇಣುಕಾಸ್ವಾಮಿ ಅವರನ್ನು ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದ್ರಲ್ಲ, ಈ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಆ ಕಾರಣದಿಂದ ಹಿರಿಯ ವಕೀಲರನ್ನ ಹಾಕಿದ್ದಾರೆ, ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಪೊಲೀಸರ ಕಸ್ಟಡಿಗೆ ಕೊಡಿ ಅಂತೇಳಿ ಕೇಳುವ ಸಾಧ್ಯತೆಗಳಿದೆ. ಪ್ರಮುಖ 4 ಆರೋಪಿಗಳನ್ನು, ಉಳಿದವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಇನ್ನೂ ಕೆಲವು ಕ್ಲಾರಿಟಿಯನ್ನು ಪೊಲೀಸರು ತೆಗೆದುಕೊಳ್ಬೇಕಾಗಿರೋದು.